ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬೇಜಾರು ಹೆಂಗಾಗಿದೆ ಅಂದ್ರೆ ನಿಜವಾಗ್ಲೂ ಐ ಆಮ್ ವೆರಿ ಸಾರಿ. ತುಂಬಾ ಬೇಜಾರಾಗಿದೆ ನನಗೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಒಂಥರ ನನಗೆ ಅನ್ಪೇಯ್ಡ್ ಅಸಿಸ್ಟೆಂಟ್ ಉಗಿತಾನೆ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಮಾಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಇವತ್ತು ಒಂದು ಡೈಲಿ ವ್ಲಾಗ್ ಥರ ಅಂತ ಅಂದ್ಕೊಳ್ಳಿ. ಬಿಕಾಸ್ ನಾನು ಮೇಕಪ್ ಮೇಕಪ್ ಇದ್ದಾಗ ಇದ್ದಿದ್ದ ದಿನ ನಾನು ಯಾವ ಥರ ಇರ್ತೀನಿ ಅಥವಾ ಹೆಂಗೆ ಅಲ್ಲಿ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಈ ವಿಡಿಯೋನಲ್ಲಿ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಮೇಕಪ್ ಯಾವ ಥರ ಮಾಡ್ತೀರಾ, ಅಲ್ಲಿ ಹೋದಾಗ ಯಾವ ಥರ ಇರುತ್ತೆ, ನಿಮ್ಮ ರೊಟೀನ್ ಹೆಂಗಿರುತ್ತೆ ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಅದಕ್ಕೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮೋಸ್ಟ್ ಪ್ರಾಬಬ್ಲಿ 2 ಮೇಕಪ್ ಡೇಸ್ ಬರುತ್ತೆ ಅಂತ ನನಗನ್ಸುತ್ತೆ. ಬರುತ್ತೆ ಬಿಕಾಸ್ ಒಂದೇ ದಿನದಲ್ಲಿ ಎಲ್ಲನೂ ಕವರ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಅವ್ರನ್ನ ಪರ್ಮಿಷನ್ ಕೇಳಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಓಕೆ ಇದೆಯಾ ಈ ಥರ ವಿಡಿಯೋ ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಕ್ಲೈಂಟ್ನ ಕೇಳಬೇಕು. ಅವ್ರಿಗೆ ಓಕೆ ಇದೆ ಅಂತ ಅಂದಾಗ ಮಾತ್ರ ನಾನು ಹಾಕೋದಕ್ಕೆ ಸಾಧ್ಯ. ಸೊ ಅದಕ್ಕೇ ನೋಡೋಣ ಇವತ್ತು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಕೂಡ ಇದೆ, ಇವತ್ತು ಬಂದು ಗೃಹ ಪ್ರವೇಶ ಇದೆ, ಇವತ್ತು ನಾಳೆ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಅದಾದ್ಮೇಲೆ ಮತ್ತೆ ವೆಡ್ನೆಸ್ಡೇ ಥರ್ಸ್ಡೇ ಮದುವೆ ಇದೆ. ಸೊ ಅಲ್ಲೂ ಹೋಗಬೇಕು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಏನು ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಸೊ ಇವತ್ತು ನನ್ನ ಜೊತೆ ವಿನುತಾ ಕೂಡ ಜಾಯಿನ್ ಆಗಿದ್ದಾಳೆ. ಬರೇ ವಾರೆ ಅಲ್ಲಿ ಕ್ಯಾಮ್ರಾಯಿಂದ ನಿಂತ್ಕೊಂಡು ಸುಮ್ಮನೆ ಏನೇನೋ ಆ್ಯಕ್ಷನ್ ಮಾಡ್ತಿದ್ದಲ್ಲ ನಾನು ಮಾತಾಡ್ತಿದ್ರೆ. ಸೊ ಹಾಯ್ ಮಾಡು. ಹಾಯ್ ಎಲ್ಲರಿಗೂ. ಸೊ ವಿನುತಾ ಕೂಡ ಜಾಯ್ನ್ ಆಗ್ತಿದ್ದಾಳೆ. ಇವಾಗ ಹೆಂಗೂ ಅವಳಿಗೆ ಹಾಲಿಡೇಸ್ ಇದೆ, ಸುಮ್ಮನೆ ಮನೇಲಿ ಕೂತ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಳೆ. ಅದಕ್ಕೆ ನನ್ನ ಜೊತೆ ಬಂದು ನನಗೆ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ಕರೆದಿದ್ದೀನಿ. ಉಗಿತಾನೆ ಇದ್ದೀನಿ. ಯಾಕಂದ್ರೆ ಬರೀ ಫೋನು. ಮಮ್ಮಿಗೆ ಫೋನ್ ಮಾಡಿದ್ರೆ ಏನು ಮಾಡ್ತಿದ್ದಾಳೆ ಮಮ್ಮಿ ಅಂತಂದ್ರೆ, ಬೆಳಗಿಂದ ಫೋನ್ ನೋಡ್ಕೊಂಡು ಕೂತಿದ್ದಾಳೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವಳು ಫೋನ್ ನೋಡೋದಕ್ಕಿಂತ ಬಂದಿಲ್ಲಿ ಒಂಚೂರು ನನಗೆ ಹೆಲ್ಪ್ ಮಾಡು ಸಣ್ಣ ಪುಟ್ಟದು ಅಂತ ಅಂದ್ಬಿಟ್ಟು. ಕೆಲಸ ಮಾಡೋದು ಯಾರಿಗೂ ಗೊತ್ತಿಲ್ವಾ? ಏನು ಭಾರಿ ಕೆಲಸ ಮಾಡ್ಬಿಡ್ತಾಳೆ ಇವಳು. ಓಕೆ, ಸೊ ಅದಕ್ಕೆ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲೇ ಒಂದು ಸ್ವಲ್ಪ ದಿನ ಮೇಕಪ್ ನನ್ನ ಜೊತೆ ಬರಲಿ ಅಂತ ಅಂದ್ಬಿಟ್ಟು. ಅವಳು ಒಂಚೂರು ಇಷ್ಟ ಇಲ್ಲ ಮೇಕಪ್ ಅಂತಂದರೆ. ಬಟ್ ನನಗೆ ಹೆಲ್ಪ್ ಮಾಡೋದಕ್ಕೆ, ಅಂದರೆ ನಾನೆಲ್ಲ ಚಲಾಪಿಲಿ ಮಾಡಿರ್ತೀನಲ್ಲ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತಿರೋದು. ಸೊ ಆದರೂ ಸಣ್ಣ ಪುಟ್ಟದ್ರಲ್ಲಿ ಅಟ್ಲೀಸ್ಟ್ ನನಗೆ ಹೆಲ್ಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇವಳನ್ನ ಕರೆದಿದ್ದೀನಿ. ಸೊ ಇವಳೊಂಥರ ನನಗೆ ಅನ್ಪೇಯ್ಡ್ ಅಸಿಸ್ಟೆಂಟ್. Always. Younger siblings are unpaid assistants of older siblings. Please. So ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಊಟ ಎಲ್ಲ ಮುಗ್ದಿದೆ. ಇವಾಗ ಹೋಗಬೇಕು ಮೇಕಪ್ಗೆ. ಅಲ್ಲಿ ಹೋಗಿ ಮೇಕಪ್ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಬಂದು ಮನೆಗೆ ಬಂದ ಮೇಲೆ ಐಲ್ ಗೆಟ್ ಬ್ಯಾಕ್ ಟು ಯು ಪೀಪಲ್. ಸೊ ಇವಾಗ ಬನ್ನಿ ಬೇಗ ಹೊರಡೋಣ. ಟೈಮ್ ಆಯಿತು ಆಲ್ರೆಡಿ. ಒಳಗೆ ಟೈಮ್ ಹೋಗ್ತಿದೆ. ಸೊ ಗೈಸ್, ನಾವು ಹೋಗಿ ರೀಚ್ ಆಗಿದ್ವಿ ಆಲ್ಮೋಸ್ಟ್ 3:30, ಕರೆಕ್ಟಾಗಿ 3:30ಗೆ ಹೋಗಿದ್ವಿ. ಅವ್ರಿಗೆ ಹೇಳಿದ್ದೆ ಅಷ್ಟೊತ್ತಿಗೆ. ಅವರು ಬರೋದು ಸ್ವಲ್ಪ ಲೇಟ್ ಆಯಿತು. ಐ ಥಿಂಕ್ ಬೇರೆ ಕಡೆಯಿಂದ ಬಂದಿದ್ರು ಅನಿಸುತ್ತೆ. ಸೊ ಸ್ವಲ್ಪ ಲೇಟ್ ಆಯಿತು. ನಾನು ಹೋಗಿ ಅರೇಂಜ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಜ್ಯೂಸ್ ಎಲ್ಲ ಕೊಟ್ಟರು, ಕುಡಿದೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದೆಲ್ಲ ಆದಮೇಲೆ ಮತ್ತೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಏನೇನು ಇಟ್ಕೊಳ್ಬೇಕು ಅದು ಇದು ಅಂತ ಅಂದ್ಬಿಟ್ಟು. ಅದನ್ನು ಸಣ್ಣದಾಗಿ ವೀಡಿಯೋ ತೆಗಿ ಅಂತಂದರೆ ಫುಲ್ ವೀಡಿಯೋ ತೆಗೆದಿಟ್ಟಿದ್ದಾಳೆ ವಿನುತಾ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಲ್ಲ. ಅಟ್ಲೀಸ್ಟ್ ವೀಡಿಯೋ ತೆಗಿಯೋಕ್ಕಾದ್ರೂ ಹೆಲ್ಪ್ ಮಾಡ್ತಿದ್ದಾಳಲ್ಲ ನನ್ನ ತಂಗಿ ಅನ್ನೋದೇ ನನಗೊಂದು ಖುಷಿ ಅಷ್ಟೇನೆ. ಸೊ ಫೈನಲ್ ಆಗಿ ಬಂದರು. ಅವರು ಪೂಜೆ ಮಾಡಬೇಕು, ಅದು ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ರ ಮಗಳನ್ನ ಕಳಿಸಿದ್ರು. ಸರಿ ಅಂದ್ಬಿಟ್ಟು ಆ ಹುಡುಗಿಗೆ ನಾನು ಇವಾಗ ಮೇಕಪ್ ಮಾಡ್ತಾಯಿದ್ದೀನಿ. ಸೊ ಚೇರ್ ಇನ್ನೂ ತರಿಸಿರ್ಲಿಲ್ಲ ಅವರು, ಹೊಸ ಮನೆ ಆಗಿರೋದ್ರಿಂದ ಇನ್ನೂ ತರಿಸಿರ್ಲಿಲ್ಲ. ಅದಾದಮೇಲೆ ಪಕ್ಕದ ಮನೆ ಹತ್ರ ಯಾರೋ ಈಸ್ಕೊಂಡ್ರು. ಅದಾದಮೇಲೆ ಮತ್ತೆ ಚೇರ್ಸ್ ಬಂತು. ಸೊ ಆವಾಗ ಕೂರಿಸ್ಕೊಂಡು ಮಾಡ್ತಿದ್ದೆ. ಸ್ವಲ್ಪ ಮೇಕಪ್ ಆಗಿತ್ತು.
ಹೇರ್ ಸ್ಟೈಲ್ ಮಾಡ್ತಿದ್ದೆ. ಆ್ಯಂಡ್ ಈ ಹುಡುಗಿನೂ ಸ್ವಲ್ಪ ನಾಚ್ಕೊತಾ ಇತ್ತು ಮಾತಾಡೋದಕ್ಕೆ. ಬಟ್ ಆಂಟಿ ತುಂಬ ಚೆನ್ನಾಗಿ ಮಾತಾಡಿದ್ರು, ಟ್ರೀಟ್ ಮಾಡಿದ್ರು. ಆ್ಯಂಡ್ ಹೇರ್ ಸ್ಟೈಲ್ ಈ ಥರ ಬಂದಿದೆ. ಫುಲ್ ಕಂಪ್ಲೀಟ್ ಮೇಕಪ್ ಹೆಂಗಾಯಿತು ಅಂತ ನೋಡಬೇಕಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡ್ತಿದ್ರೆ ನೋಡ್ತಿರ್ಬೋದು. ಇಲ್ಲ ನಾನು ಇಲ್ಲಿ ಕೆಳಗಡೆ ಲಿಂಕ್ ಹಾಕ್ತೀನಿ, ಅದನ್ನು ಕೂಡ ಓಪನ್ ಮಾಡಿ ನೋಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬರ್ತಾ ವಿನೋದಂಗೆ ಏನೋ ಕೊಡಿಸಿರ್ಲಿಲ್ಲ ಅಂದ್ಬಿಟ್ಟು ನಮ್ಮೂರಲ್ಲೇ ಗೋಬಿ ತಿಂದ್ವಿ. ಸೊ ಗೈಸ್, ಇವಾಗ ಮನೆಗೆ ಬಂದಾಯಿತು, ಮೇಕಪ್ ಎಲ್ಲ ಮುಗಿಸ್ಕೊಂಡು. ಸೊ ಮತ್ತೆ ನಾಳೆ ಬೆಳಗ್ಗೆ ಹೋಗಬೇಕು. ನಾನು ಆಗಲೇ ಹೇಳ್ದಂಗೆ ಈ ಕ್ಲೈಂಟ್ ಒಂಥರ ತುಂಬ ಸ್ವೀಟ್. ಹೇಳ್ಬೇಕಂತಂದರೆ ಈ ಕ್ಲೈಂಟ್ ತುಂಬ ಸ್ವೀಟಾಗಿದ್ರು. ಅಂದರೆ ನಮ್ಮ ಅತ್ತೆಯವರ ರಿಲೇಟಿವು. ಸೊ ನನಗಂತೂ ಒಂಥರ ಖುಷಿ ಆಯಿತು. ಈ ಥರ ಇರೋರ ಜೊತೆ ವರ್ಕ್ ಮಾಡಿದಾಗ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಈಗ ಇನ್ನೇನಿಲ್ಲ, ಊಟ ಮಾಡಿ ಮಲ್ಕೊಳ್ಬೇಕಷ್ಟೇನೆ. ಆಲ್ರೆಡಿ ಗೋಬಿ ಎಲ್ಲ ತಿಂದಿರೋದು ನೋಡಿದ್ದೀರ ನೀವು. ಬಟ್ ಸ್ಟಿಲ್ ನೋಡೋಣ. ನಾನು ಸ್ವಲ್ಪನೇ ತಿಂದಿದ್ದು ಗೋಬಿ, ಜಾಸ್ತಿ ತಿನ್ನಲಿಲ್ಲ. ಸೊ ಇವಾಗ ಊಟ ಮಾಡಿ ಮಲ್ಕೊಬೇಕು. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಸೊ ಬೆಳಗ್ಗೆ ಬೇರೆ ಬೇಗ ಎದ್ದೊಳ್ಬೇಕು. ನಾಳೆ ಅವ್ರದ್ದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಬಿಕಾಸ್ ಕಾರ್ಡ್ ಕೊಟ್ಟಿರೋದ್ರಿಂದ, ನಮ್ಮ ಮನೆಗೆ ಬಂದು ಕರೆದಿರೋದ್ರಿಂದ ಅವ್ರ ಮನೆಗೆ ಹೋಗಿ ಅಟೆಂಡ್ ಮಾಡಬೇಕು. ಹಂಗೆ ಮೇಕಪ್ ಮುಗಿಸ್ಕೊಂಡು ಹಂಗೆ ರೆಡಿಯಾಗಿ ಅಟೆಂಡ್ ಮಾಡಿಬಿಟ್ಟು ನನ್ನ ಜೊತೆಗೆ ಬೀರಶ್ ಕೂಡ ಜಾಯ್ನ್ ಆಗ್ತಾರೆ. ಅಟೆಂಡ್ ಮಾಡಿ ಮತ್ತೆ ವಾಪಸ್ಸೆಲ್ಲ ಬರೋದು ಅಷ್ಟೇ. ಸೊ ಮತ್ತೆ ಬೆಳಗ್ಗೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಆ್ಯಂಡ್ ದೆನ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಗ್ಗೆ 6 o'clockಗೆ ಎದ್ದು ಹೋಗಿದ್ವಿ. 6 o'clock ಅಷ್ಟರಲ್ಲೆಲ್ಲ ಅಲ್ಲಿದ್ವಿ. 6:15 ಆಗಿತ್ತು ನಾವು ಅಲ್ಲಿ ರೀಚ್ ಆದಾಗ. ಸೊ ನಮ್ಮ ಮನೆಯಿಂದ ಒಂದು 15 minutes ಅಷ್ಟೇ. ಸೊ ಅದಕ್ಕೆ ಬೇಗ ಅಂದರೆ ಲೇಟಾಗೆ ಎದ್ದು ಬಂದ್ವಿ. ಆ್ಯಂಡ್ ಬಂದಾಗ ಅವರು ಇನ್ನೂ ಪೂಜೆ ಮಾಡ್ತಿದ್ರು. ಅವ್ರಿಗೆ ಸೀರೆ ಹೊಡಿಸ್ಬೇಕಿತ್ತು. ಸೀರೆ ಹೊಡಿಸಿ ಮತ್ತೆ ಇದು ಪೂಜೆ ಮಾಡೋಕ್ಕೆ ಕಳಿಸಿದ್ದೆ. ಅದಾದಮೇಲೆ ಮತ್ತೆ ಅವ್ರು ಬಂದರು. ಅವ್ರಿಗೆ ಫುಲ್ ಮೇಕಪ್ ಮಾಡಿ ಎಲ್ಲ ರೆಡಿ ಮಾಡಿ ಫೈನಲ್ ಆಗಿ ಇವಾಗ ಅವರಿಗೆ ಗೋಲ್ಡನ್ ಇದೆಲ್ಲ ಅದನ್ನೆಲ್ಲ ಹಾಕ್ತಿದ್ದೆ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಈ ಕಂಪ್ಲೀಟ್ ಲುಕ್ ನೀವು ನೋಡಬೇಕು ಅಂತಂದರೆ ಹೇಗೆ ಬಂತು ಏನು ಎತ್ತ ಅಂತ ಅಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಅದರಲ್ಲಿ ನಾನು ಪ್ರತಿಯೊಂದು ಮೇಕಪ್ ವೀಡಿಯೋಸು ಹಾಕ್ತಿರ್ತೀನಿ. ಆ್ಯಂಡ್ ಇಲ್ಲೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ID ಮತ್ತು ನನ್ನ ಫೋನ್ ನಂಬರ್. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ಮೇಕಪ್ ಬೇಕಿದ್ರೂ ನಾನು ಮಾಡಿಕೊಡ್ತೀನಿ. ಬಂದು ನಿಮ್ಮ ಪ್ಲೇಸ್ಗೆ ಬಂದು ಮೇಕಪ್ನ ಮಾಡಿಕೊಡ್ತೀನಿ. ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಆಗೇ ಇರುತ್ತೆ. ತುಂಬ ಜಾಸ್ತಿ ಎಲ್ಲ ಏನೂ ಇರೋದಿಲ್ಲ. ಸೊ ಇಷ್ಟ ಆದರೆ ಬಂದು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಥವಾ ಬುಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬಿಗ್ ಡೇನ ಅಂತ ಹೇಳ್ತೀನಿ. ಸೊ ಅವ್ರದ್ದಾದಮೇಲೆ ಅವ್ರ ಮಗಳಿಗೂ ಮಾಡಬೇಕಾಗಿತ್ತು. ಸೊ ಅವ್ರಿಗೂ ಮಾಡಿ ಅದಾದಮೇಲೆ ಮತ್ತೆ ನಾವು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತಲ್ಲ. ಸೊ ನಾವು ಕೂಡ ರೆಡಿ ಆಗಬೇಕಾಗಿತ್ತು. ನಾನು ಅಲ್ಲೇ ಡ್ರೆಸ್ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು. ಸೊ ಈ ಹುಡುಗಿಗೆಲ್ಲ ರೆಡಿ ಮಾಡಿ ಆ್ಯಂಡ್ ಅಲ್ಲಿ ಅವರು ಹೋಮಿಗೆ ಕೂತಿದ್ರು ಆಲ್ರೆಡಿ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ ವಿನೋದಂಗೆ. ಅವಳು ತೊಗೊತಿದ್ಲು ಕ್ಲಿಪ್ಪಿಂಗು. ಸೊ ನಾವಿನ್ನೂ ಟಿಫನ್ ಮಾಡಿರಲಿಲ್ಲ. ಮೇಕಪ್ ಎಲ್ಲ ಮುಗಿಸ್ಕೊಂಡು ಫಸ್ಟು ಟಿಫನ್ ಮಾಡ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಟಿಫನ್ಗೆ ಹೋಗಿದ್ವಿ. ಇಡ್ಲಿ, ಸಾಂಬಾರು, ಚಟ್ನಿ, ಪೊಂಗಲ್ ಎಲ್ಲ ಮಾಡಿಸಿದ್ರು. ಪೊಂಗಲ್ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ದೆನ್ ಬಂದು ಮತ್ತೆ ನಾವು ರೆಡಿಯಾಗಿ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತಲ್ಲ, ಬೀರೇಶ್ಗೋಸ್ಕರ ಕಾಯ್ತಾಯಿದ್ವಿ. ಆ್ಯಂಡ್ ಏನಂತಂದರೆ ಇವರಂತೂ ತುಂಬ ಕ್ಲೋಸ್ ಆಗಿಬಿಟ್ರು ನನಗೆ. ಆ್ಯಂಡ್ ತುಂಬ ಸ್ವೀಟಾಗಿ ಕೂಡ ಮಾತಾಡ್ತಿದ್ರು. ನಮ್ಮೂರು ಜನತೆ ತೆಗೀರಿ ನೀವು ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಬೇರೆಯವ್ರಿಗೆ ಹೇಳಿದೆ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಫೋಟೋಗ್ರಾಫರೇ ವೀಡಿಯೋ ಮಾಡ್ತಿದ್ರು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು ಇವ್ರ ಹತ್ರ ವರ್ಕ್ ಮಾಡಿದ್ದು. ಆ್ಯಂಡ್ ಒಳ್ಳೆ ಫ್ರೆಂಡ್ ಕೂಡ ಆದರು. ನನಗೆ ಒಂಥರ ಖುಷಿ ಆಯಿತು. ಕಾಲ್ ಮಾಡಿದಾಗಲೂ ಅಷ್ಟೇ ಹೇಳ್ತಿರ್ತಾರೆ ತುಂಬ ಖುಷಿ ಆಯಿತು ಹರ್ಷಿತಾ ಅವರೇ ಅಂತ ಅಂದ್ಬಿಟ್ಟು. ಸೊ ಅದೇ ತಾನೇ ಮೇಯ್ನಾಗಿ ಬೇಕಾಗಿರೋದು. ಸೊ ಇದು ನೆಕ್ಸ್ಟ್ ಅಂದರೆ ಪಕ್ಕದಲ್ಲೇ ಇವರು ಅಣ್ಣ ತಮ್ಮ ಇಬ್ಬರು ಒಂದೇ ಥರ ಮನೆ ಕಟ್ಟಿದ್ದಾರೆ, ಪಕ್ಕದಲ್ಲೇ ಕಟ್ಟಿದ್ದಾರೆ. ಸೊ ಇಬ್ಬರದು ಒಂದೇ ದಿನ ಇತ್ತಲ್ಲ, ಎರಡಕ್ಕೂ ಹೋಗಬೇಕಿತ್ತು. ಸೊ ಇವ್ರ ಮನೆಗೂ ಬಂದು ಅಲ್ಲೂ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಸೊ ನೆಕ್ಸ್ಟ್ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಬೇಗ ನಾವು ಹೊರಡಬೇಕಾಗಿತ್ತು. ಸೊ ಅದಕ್ಕೆ ಊಟಕ್ಕೆ ಕೂತ್ಕೊಂಬೋಣ ಅಂತ ಊಟಕ್ಕೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಹೊರಟಿದ್ವಿ. ಅಷ್ಟರಲ್ಲಿ ಏನಾಯ್ತಂದರೆ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಯಿತು. ನಾವು ಅವ್ರ ಮನೆಯಿಂದ ಒಂದು 100 meters ಮುಂದೆ ಬಂದ್ವಿ ಅಷ್ಟೇ. ಫುಲ್ ಜೋರು ಮಳೆ. ಎಷ್ಟು ಜೋರಾಗಿ ಅಂತಂದರೆ 1 hour ಅಲ್ಲೇ ವೆಯ್ಟ್ ಮಾಡಿದ್ದೀವಿ ನಾವು. ಅಷ್ಟು ಜೋರು ಮಳೆ ಬಂತು. ಸೊ ನಾನು ನಮ್ಮ ಅತ್ತೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಳೆ ಬಂದಿದ್ದ ಕಾರಣದಿಂದ ನಾನು ಹೋಗೋಕ್ಕಾಗಲಿಲ್ಲ.
ಅದೇ ನಂದಿನಿ ಅಕ್ಕ ಅವ್ರ ಮನೆಗೆ. ಸೊ ಏನೂ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಹೋದೆ ನಾನು ನೆನ್ಕೊಂಡು. ಆ್ಯಂಡ್ ದೆನ್ ಇದು ಬಂದು ವೆಡ್ನಸ್ಡೇ ವ್ಲಾಗ್. ನಾ ಹೇಳಿದ್ನಲ್ಲ ಇನ್ನೊಂದು ಮೇಕಪ್ ಇದೆ ಅಂತ ಅಂದ್ಬಿಟ್ಟು ವೆಡ್ನಸ್ಡೇ ಥರ್ಸ್ಡೇ, ಸೊ ಅದಕ್ಕೆ ಹೋಗಿದ್ದಿದ್ದು. ಸೊ ಹಾಗೆ ಹೋಗ್ತಾ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ರೋಡಲ್ಲೇ. ಮತ್ತು ನಾನು ಅಲ್ಲಿ ಹೋಗಿ ಸ್ವಲ್ಪ ಸೆಟಲ್ ಡೌನ್ ಎಲ್ಲ ಆಗಿ ಮತ್ತು ನಾನು ಏನಂತ ವೀಡಿಯೋ ತಗೊಂಡ್ವಿ. ಯಾರ್ದು ವೀಡಿಯೋ ಹಾಕಿಲ್ಲ ಇಲ್ಲಿ. ಸೊ ಗೈಸ್, ಇದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನಂತಂದರೆ ಇವಾಗ ನೋಡಿರ್ತೀರ, ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಏನದು ಮ್ಯಾರೇಜ್ ಇದೆ ಅಂತ ಅಂದ್ಬಿಟ್ಟು ಮದುವೆದು ವಿಡಿಯೋ ಹಾಕಿದ್ದೆ, ಅಂದರೆ ಮೇಕಪ್ ಇದೆ ಒಪ್ಕೊಂಡಿದ್ದೆ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೆ. ನಾನು ಏನಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೆ ಅಂತಂದರೆ, ಯಾರೊಬ್ಬರು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು ವಿಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು, ನೀವು ಹೇಗೆ ವರ್ಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ, ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಇವತ್ತು ವಿಡಿಯೋ ಮಾಡ್ತಿರ್ಬೇಕಾದ್ರೇ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಏನಂತಂದರೆ, ಫಸ್ಟು ನಾನು ಹೇಳ್ಬಿಡ್ತೀನಿ ಹೆಂಗೆ ಇದು ಮೇಕಪ್ ಬಂದಿದ್ದು ಅಂತ. ಅವರು ನಮ್ಮ ರಿಲೇಟಿವೇನೆ. ಸೊ ಅವರು ರಿಲೇಟಿವ್ ಆಗಿರೋದ್ರಿಂದ ನಮ್ಮ ಡ್ಯಾಡಿ ಇಟ್ಕೊಂಡು ಮಾಡು ಅಂತ ಹೇಳಿದ್ರು. ಓಕೆ ಫೈನ್, ಸರಿ ಆಯಿತು, ಕಮ್ಮಿ ಪ್ರೈಸ್ ಆದ್ರೂ ಓಕೆ, ಅಂದರೆ ನಮ್ಮ ಡ್ಯಾಡಿ ಹೇಳ್ತೀರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಮುಖ ಒಂದನ್ನು ನೋಡಿಕೊಂಡು ನಾನು ಆ ಮೇಕಪ್ಗೆ ಒಪ್ಕೊಂಡಿದ್ದು. ತುಂಬ ಕಮ್ಮಿ ಇತ್ತು ಹೇಳಬೇಕಂದ್ರೆ, ನಾನು ಯೂಶ್ವಲಿ ತೊಗೊಳೋದಕ್ಕಿಂತ ತುಂಬ ಕಮ್ಮಿ ಇತ್ತು. ಯಾಕೆ ಅಂತಂದರೆ ಏನದು ಊರಲ್ಲಿರೋರು, ಜೊತೆಗೆ ನಮ್ಮ ಡ್ಯಾಡಿಗೆ ಕ್ಲೋಸ್ ಬೇರೆ. ಸೊ ಅದಕ್ಕೆ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಓಕೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ಓಕೆ ಅಂತ ಅಂದ್ಬಿಟ್ಟು ಸರಿ ಆಯಿತು. ನಾನು ಒಪ್ಕೊಂಡಾಗಿಂದನೂ ಜಸ್ಟ್ ಅವರು ಅಡ್ವಾನ್ಸ್ ಅಮೌಂಟ್ ಹಾಕಿದ್ದಷ್ಟೇ, ಮತ್ತೆ ಕಾಲ್ ಏನೂ ಮಾಡಲಿಲ್ಲ ಅವರು. ಯಾವ ಥರ ಮೇಕಪ್ ಬೇಕು, ಮೇಕಪ್ ಸಿಂಪಲ್ ಅಂತಲೇ ಹೇಳಿದ್ದು, ಯಾವ ಥರ ಹೇರ್ ಸ್ಟೈಲ್ ಬೇಕು ಅಥವಾ ಯಾವ್ಯಾವ ಟೈಮಿಗೆ ನಾನು ಬರಬೇಕು, ಏನು ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ನನಗೆ. ಇನ್ಫ್ಯಾಕ್ಟ್ ನಾನೇ ನಿನ್ನೆ ನೈಟ್, ಅಂದರೆ ಮದುವೆ ರಿಸೆಪ್ಷನ್ ಹಿಂದಿನ ದಿನ ನೈಟ್ ನಾನೇ ಕಾಲ್ ಮಾಡಿ ಕೇಳಿದ್ದೀನಿ, ನಾನು ಎಷ್ಟೊತ್ತಿಗೆ ಬರಬೇಕು, ನೀವು ಎಷ್ಟೊತ್ತಿಗೆ ರೆಡಿ ಇರಬೇಕು ಅಂತೆಲ್ಲ ನಾನೇ ಕೇಳಿದ್ದೀನಿ. ಆ್ಯಂಡ್ ಅವರು ಕೂಡ ಹೇಳಿದ್ರು ಇಷ್ಟೊತ್ತಿಗೆ ಬರಬೇಕು ಅಂತ ಅಂದ್ಬಿಟ್ಟು. ಅದಕ್ಕಿಂತ ಹಾಫ್ ಆನ್ ಅವರ್ ಲೇಟಾಗೆ ಬಂದರು. ಇದು ನಮ್ಮ ಅಜ್ಜಿ ಮನೆಗೆ ಹತ್ರ ಇದೆ, ಎಷ್ಟು 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು, 100 ಮೀಟರ್ಸ್ ಅಷ್ಟೇ. ಸೊ ನಾನೇನು ಮಾಡಿದೆ, ಅಜ್ಜಿ ಮನೆಯಲ್ಲೇ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ಹೋಗಿ ವೆಯ್ಟ್ ಮಾಡೋದಕ್ಕಿಂತ ಅಜ್ಜಿ ಮನೇಲಿ ವೆಯ್ಟ್ ಮಾಡಿ ಅವ್ರು ಕಾಲ್ ಬಂದಿದ್ದ ತಕ್ಷಣ ಕಾಲ್ ಮಾಡ್ತಾರಲ್ಲ, ಇಮ್ಮಿಡಿಯೇಟಾಗಿ ಬ್ಯಾಗೆಲ್ಲ ಪ್ಯಾಕ್ ರೆಡಿ ಇತ್ತು, ನಾನು ವಿನೋತಾನು ರೆಡಿ ಇದ್ವಿ, ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಾನು ಕೂತಿದ್ದೆ. ಕಾಲ್ ಮಾಡಿದ್ರು, ಅಕ್ಕ ಬಂದಿದ್ದೀನಿ 4:30ಗೆ, 4 o'clock ನನಗೆ ಬರೋಕ್ಕೆ ಹೇಳಿದ್ದು. 4:30ಗೆ ಕಾಲ್ ಮಾಡಿಬಿಟ್ಟು, ಅಕ್ಕ ಎಲ್ಲಿದ್ದೀರಾ, ನಾವು ಆಲ್ರೆಡಿ ಚೌಟ್ರಿನಲ್ಲಿ ಬಂದಿದ್ದೀವಿ, ನೀವಿನ್ನ ಬಂದಿಲ್ಲ ಅಂತ ಅಂದರು. ಅದಕ್ಕೂ ಮುಂಚೆ ನಾವು 2 ಸತಿ ಕಾಲ್ ಮಾಡಿದ್ದೀವಿ, ಎಲ್ಲಿದ್ದೀರಾ ಅಂತ ಕೇಳಿದ್ದೀವಿ. ಮಾಡ್ತೀವಿ ಅಂತ ಹೇಳಿ ಈ ಥರ ಮಾಡಿದ್ದಾರೆ. ಅವರಂತೂ ಯಾವತ್ತೂ ಇನಿಷಿಯೇಟಿವ್ ತೊಗೊಂಡು ಕಾಲ್ ಮಾಡೇ ಇಲ್ಲ. ಸರಿ ಆಯಿತು, ಇವತ್ತು ಹೋದೆ ನಾನು, ಮೇಕಪ್ ಎಲ್ಲ ಮುಗೀತು. ಸೊ ನಮ್ಮ ಕಡೆ ಹೆಂಗೆ ಅಂತಂದರೆ, ನಮ್ಮ ಡ್ಯಾಡಿ ಮನೆ ಕಡೆ ಫಸ್ಟು ರಿಸೆಪ್ಷನ್ ಆಗೋದಕ್ಕೂ ಮುಂಚೆ ಒನ್ನೆಳೆ ಶಾಸ್ತ್ರ ಅಂತ ಮಾಡ್ತಾರೆ. ಅಂದರೆ ಎಂಗೇಜ್ಮೆಂಟ್ ಥರನೇ ಹುಡುಗಿನ ಕೂರಿಸಿ ಶಾಸ್ತ್ರ ಮಾಡಿ ಎಲ್ಲ ಮಾಡ್ತಾರೆ. ನಮ್ಮ ಮದುವೆನಲ್ಲಿ ಅದು ಮಾಡಿರಲಿಲ್ಲ, ಆಯಿತಾ. ಫಸ್ಟು ಮಾಡಿರಲಿಲ್ಲ, ರಿಸೆಪ್ಷನಲ್ಲಿ ಆದಮೇಲೆ ಮಾಡಿಕೊಂಡ್ರು. ಸೊ ನನಗದು ಗೊತ್ತಿಲ್ಲ ಅಂದರೆ ಗೊತ್ತು, ಒನ್ನೆಳೆ ಶಾಸ್ತ್ರ ಮಾಡ್ತಾರೆ ಅದು ಇದು ಅಂತೆಲ್ಲ ಗೊತ್ತು. ಇವಾಗ ನಾನು ಹೋಗಿರೋದು ಮೇಕಪ್ ಆರ್ಟಿಸ್ಟ್ ಆಗಿ, ಯಾವುದೋ ಒಂದು ಊರಿನ ಹುಡುಗಿ ಆಗೋ ಅಥವಾ ಅವ್ರ ಮದುವೆಗೆ ಬಂದಿರೋ ಗೆಸ್ಟೋ ಅಲ್ಲ, ನಾನು ಮೇಕಪ್ ಆರ್ಟಿಸ್ಟು. ನನಗೆ ನೀವು ಸೀರೆ ಕೊಟ್ಟರೆ ಸೀರೆ ಹಾಕ್ತೀನಿ, ಅಥವಾ ಲೆಹೆಂಗಾ ಕೊಟ್ಟರೆ ಲೆಹೆಂಗಾ ಹಾಕ್ತೀನಿ. ಆಬ್ವಿಯಸ್ಲಿ ಅದು ನಿಮ್ಮ ಚಾಯ್ಸ್ ತಾನೆ, ನಾನು ಹೇಳೋಕ್ಕಾಗತ್ತಾ? ನೀವೀಗ ಪೂಜೆ ಕೂತ್ಕೊತ, ನನಗೆ ಗೊತ್ತಿರುತ್ತಾ ನೀವೀಗ ಪೂಜೆ ಕೂತ್ಕೋತಾ ಇದ್ದೀರಾ, ನೀವು ಸೀರೆ ಹಾಕೋಬೇಕು, ನೀವೀಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀರಾ, ನೀವೀಗ ಡ್ರೆಸ್ ಹಾಕೋಬೇಕು, ನೀವು ಏನು ತೊಗೊಂಡಿರ್ತೀರೋ ನಿಮಗೆ ಗೊತ್ತಿರುತ್ತೆ. ನೀವು ಹೇಳಬೇಕು ಏನು ಹಾಕಬೇಕು ಏನು ಹಾಕಬಾರ್ದು ಅಂತ. ನನ್ನ ಕೆಲಸ ಏನು, ನಿಮಗೆ ಸಾರಿ ಹಾಕಂಗಿದ್ರೆ ಸಾರಿ ಹಾಕಬೇಕು, ಲೆಹೆಂಗಾ ಹಾಕಂಗಿದ್ರೆ ಲೆಹೆಂಗಾ ಹಾಕಿ, ಹೇರ್ ಸ್ಟೈಲ್ ಮಾಡಿ, ಮೇಕಪ್ ಮಾಡಿ, ಫುಲ್ ಫಿನಿಶ್ ಮಾಡಿ ನಾನು ಮನೆಗೆ ಹೊರಡೋ ಅಂಥದ್ದು, ಆಯಿತಾ. ಫುಲ್ ಎಲ್ಲನೂ ಫಿನಿಶ್ ಮಾಡಾದಮೇಲೆ ನಾನು ಅಲ್ಲಿದ್ದು ಏನು ಮಾಡಲಿ, ಫಸ್ಟು ಕ್ವೆಶ್ಚನ್ ಅದು, ಆಯಿತಾ. ಅದಾದಮೇಲೆ ಫಿನಿಶ್ ಆದಮೇಲೂ ಕೂಡ ನಾನು ಅಲ್ಲಿ 4 ಜನ ನಿಂತಿದ್ರು, ಅವ್ರಿಗೆ ನಾವು ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟೆ ಬಂದಿದ್ದೀನಿ ನಾನು. ಅದು ಹೇಳ್ತೀನಿ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು. ಜೊತೆಗೆ ಏನಾಯಿತು ಅಂತಂದರೆ, ಬಂದ್ಬಿಟ್ಟೆ ನಾನು ಮನೆಗೆ ಬಂದು 1.5 hour ಆಗಿದೆ ನಾನು ಬಂದು. 6:30ಗೆ ನಾನು ಕಾಲ್ ಮಾಡಿ 6:15 ನಾನು ನಮ್ಮ ಮನೆಗೆ ಬಂದಿದ್ದು. ನಾನು ನಮ್ಮ ಮನೆಗೆ ಬಂದಿದ್ದು 7:30 7:45 ಹಂಗೆ ನನಗೆ ಕಾಲ್ ಬರುತ್ತೆ. ಏನಂತ, ಏನದು ಸೀರೆ ಹಾಕಬೇಕಾಗಿತ್ತು, ನೀವು ಸೀರೆ ಹಾಕ್ತೀರಾ ಲೆಹೆಂಗಾ ಹಾಕಿದ್ದೀರಾ ಅಂತ. ಅಲ್ಲೇನಾಗಿದೆ, ಒನ್ನೆಳೆ ಶಾಸ್ತ್ರಕ್ಕೆ ಲೆಹೆಂಗಾ ಹಾಕೊಂಡು ಕುತ್ಕೊಳ್ಳೋಂಗಿಲ್ಲ ಅಂತ ಅವ್ರು ಯಾರೋ ಬೈದಿದ್ದಾರಂತೆ. ಬೈದಿದ್ರೆ ತಪ್ಪು ನಿಮ್ಮದು, ನಿಮಗೆ ಬೈದಿದ್ರೆ ತಪ್ಪು ನಿಮ್ಮದು. ನೀವು ಸೀರೆ ಹಾಕಿ ಅಂದರೆ ಸೀರೆ ಹಾಕಿ ಅಂದರೆ ನಾನು ಸೀರೆ ಹಾಕ್ತಿದ್ದೆ. ನಾನು
ಇದ್ರಲ್ಲಿ ನನ್ನನ್ನು ಬ್ಲೇಮ್ ಮಾಡೋ ಅಂಥದ್ದು ಏನಿದೆ? ನನಗೇನು ಗೊತ್ತು? ನೀವು ಏನು ಹಾಕೊತೀರಾ ಏನು ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಬಂದು ನನಗೆ ಏನದು ಮೇಕಪ್ ಆರ್ಟಿಸ್ಟು ಇದನ್ನು ಹಾಕಿದ್ರು ಅಂತಂದರೆ ನನಗೆ ಗೊತ್ತಿರುತ್ತೆ ನೀವು ಲೆಹಂಗಾನೇ ತೊಗೊಂಡಿರ್ತೀರಾ ಅಂತ ಅಂದ್ಬಿಟ್ಟು. ಅಲ್ಲಿ ಇತ್ತು ಇದನ್ನು ಹಾಕೊತೀರಾ ಅಂದೆ, ಹೌದು ಅಂದರು, ಹಾಕ್ಕೊಂಡ್ರು ಅಷ್ಟೇ. ಹಂಗೋ ಬಂದು ಒಂದಿಬ್ರು ಮೂವರು ಹೇಳಿದ್ರು ಏನದು ಒಳ್ಳೆ ಶಾಸ್ತ್ರ ಇದೆ ಸೀರೆ ಹಾಕೋಬೇಕು ಅಂತ ಅಂದ್ಬಿಟ್ಟು. ನಾನು ಹೇಳಿದೆ ನಮ್ಮ ಡ್ಯಾಡಿಗೆ, ಡ್ಯಾಡಿ ಇದರಲ್ಲೇ ಕೂರಿಸಿ, ಬಿಕಾಸ್ ನಮ್ಮೂರು ಶಾಸ್ತ್ರ ಆಗಿರೋದು ಇದರಲ್ಲೇ ಕೂರಿಸಿ ಅಂತ ಹೇಳಿದೆ. ಅಲ್ಲೂ ಅವರು ನಮ್ಮ ಡ್ಯಾಡಿ ಹೇಳಿದ್ರು ಸರಿ ನಾನು ಹೇಳ್ತೀನಿ ಅಂದರು. ಬಟ್ ಅಲ್ಲಿ ಕೇಳಲಿಲ್ಲ ಅವರು. ಅಲ್ಲೂ ಇಲ್ಲ ನಮ್ಮ ಕಡೆ ಇದು ಮಾಡೋದೇ ಇಲ್ಲ, ಸೀರೆನೇ ಹಾಕಬೇಕು ಅಂದಿದ್ರೆ 5 ನಿಮಿಷದಲ್ಲಿ ಅವ್ರಿಗಿನ ರೆಡಿ ಮಾಡಿ ಕಳಿಸ್ತಿದ್ದೆ. ಅದನ್ನೂ ಮಾಡಲಿಲ್ಲ ಅವರು. ಅವ್ರ ಅಮ್ಮ ಬಂದು ನೋಡಿದ್ರು, ಅವ್ರ ಕಡೆಯವ್ರು ಎಲ್ಲರೂ ಬಂದು ನೋಡಿದ್ರು, ಎಲ್ಲರೂ ಮೇಕಪ್ ಚೆನ್ನಾಗಿದೆ ಅಂದರು, ಹಂಗೆ ಚೆನ್ನಾಗಿ ಎಲ್ಲರೂ ಬಂದು ನೋಡ್ಕೊಂಡೋದ್ರು, ಎಲ್ಲರೂ ಸೂಪರಾಗಿದೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳಿದ್ರು. ಅವಾಗ ಒಬ್ಬರು ಒಂದು ಮಾತಾಡಲಿಲ್ಲ. ಓಕೆ, ಅದೆಲ್ಲ ಬಿಟ್ಟಾಕಿ ಫೋಟೋಗ್ರಾಫರ್ ಬಂದು ಆ ಹುಡುಗಿನ ಈಚೆ ಕರ್ಕೊಂಡೋದ. ಶಾಸ್ತ್ರ ಯಾರು ಮಾಡಿಸ್ತಾರಲ್ಲ ಅವರೆಲ್ಲ ಅಲ್ಲೇ ಕೂತಿದ್ರು. ಹೇಳ್ಬೋದಿತ್ತಲ್ಲ ಆವಾಗಲೇ ಏನಕ್ಕೆ ಲೆಹಂಗಾ ಹಾಕಿದ್ದೀರಾ ಸೀರೆ ಹಾಕಿ ಅಂದ್ಬಿಟ್ಟು. ನಾನು ಹೋಗಿ 1.5 hour ಆದಮೇಲೆ ಬೈದಿರೋದಂತೆ. ಅಲ್ಲಿವರೆಗೂ ಏನು ಮಾಡ್ತಿದ್ರು? ನಾನು ಏನಕ್ಕೆ ಮನೆಗೆ ಬಂದೆ, ಇವಾಗ ದೂರ ಏನಾದರೂ ಇತ್ತು ಅಂತಂದರೆ ನಾನು ಅಲ್ಲೇ ಸ್ಟೇ ಆಗ್ತಿದ್ದೆ. ಆಬ್ವಿಯಸ್ಲಿ ಅದು ನಾನು ಎಲ್ಲರಿಗೂ ಗೊತ್ತಿರುತ್ತೆ, ಮೇಕಪ್ ಆರ್ಟಿಸ್ಟ್ಗಳು ದೂರ ಇದ್ದರೆ ಅಲ್ಲೇ ಸ್ಟೇ ಆಗ್ತಾರೆ ಅಂತ. ನನಗೆ 100 ಮೀಟರು ಇಲ್ಲ ನಮ್ಮ ಅಜ್ಜಿ ಮನೆಯಿಂದ ಆ ಚೌಟ್ರಿಗೆ. ನಾನು ಏನಕ್ಕೆ ಅಲ್ಲಿರಲಿ? ನಾನು ಸೀದಾ ಮನೆಗೆ ಬಂದೆ ಆಯಿತಾ. ಹೇಳ್ಬಿಟ್ಟು ಬೇರೆ ಬರಬೇಕಿತ್ತು. ಓಕೆ, ನಾನು ಒಪ್ಕೊತೀನಿ, ಹೇಳ್ಬಿಟ್ಟೆ ಬಂದಿದ್ದು. ಫಸ್ಟ್ ಆಫ್ ಆಲ್ ನಾನು ಅಲ್ಲಿ 4 ಜನ ನಿಂತಿದ್ರು, ನನಗೇನು ಗೊತ್ತು ಅವ್ರ ಕಡೆಯವ್ರು ಯಾರು, ಇವ್ರ ಕಡೆಯವ್ರು ಯಾರು, ಬಂದಿರೋರು ಯಾರು, ಗೆಸ್ಟ್ ಯಾರು, ನನಗೇನು ಗೊತ್ತು? ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿದ್ದವ್ರು ಯಾರು, ಆ ಹುಡ್ಗಿನ ನೋಡ್ತಿದ್ದವ್ರು ಯಾರು, ಆ ಹುಡ್ಗಿನ ಚೆನ್ನಾಗಿದೆ, ಚೆನ್ನಾಗಿ ರೆಡಿ ಮಾಡಿದ್ದೀರಾ ಅಂದವ್ರು ಯಾರು, ಅವ್ರಿಗೇನೆ ಹೇಳ್ಬಿಟ್ಟು ನಾನು ಬಂದಿದ್ದು. ಅರ್ಥ ಆಯ್ತಾ? ಅವ್ರ ಅಮ್ಮ ಗೊತ್ತಿಲ್ಲ, ಅವ್ರ ಅಪ್ಪ ಗೊತ್ತಿಲ್ಲ, ಅವ್ರ ಅಜ್ಜಿ ಗೊತ್ತಿಲ್ಲ, ಅವ್ರ ತಾತ ಗೊತ್ತಿಲ್ಲ ನನಗೆ. ಆ ಹುಡುಗಿ ಫೋಟೋ ಮಾತ್ರ ನಾನು ನೋಡಿದ್ದು, ಆ ಹುಡುಗಿನ ಕಂಡಿಡ್ಕೊಂಡು ನಾನು ಹೋಗಿದ್ದು. ನಂಗೆ ಅಲ್ಲಿ ಯಾರು ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಎಲ್ಲ ಮುಗೀತು. ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಯಾವ ಥರ ಮಾತಾಡಬೇಕು, ಏನು ಮೇಕಪ್ ಆರ್ಟಿಸ್ಟ್ಗಳು ನಿಮ್ಮ ಮನೆ ಕೆಲಸದವರ? ಫಸ್ಟ್ ಆಫ್ ಆಲ್ ನಾನು ಎಲ್ಲರೂ ಈ ಥರ ಇದ್ದಾರೆ ಅಂತ ನಾನು ಹೇಳಲ್ಲ, ಎಲ್ಲೋ ಒಬ್ಬೊಬ್ಬರು ಈ ಥರ ಮಾಡೋರು ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿರೋದೇ ಕಮ್ಮಿಗೆ. ಏನಕ್ಕೆ ಕಮ್ಮಿಗೆ ಒಪ್ಕೊಂಡಿದ್ದೀನಿ? ರಿಲೇಟಿವು, ನಮ್ಮ ಡ್ಯಾಡಿಗೆ ಹತ್ತಿರ ಇರೋರು, ನಮ್ಮ ಡ್ಯಾಡಿ ಅವ್ರ ಮುಂದೆ ತಲೆ ತೆಗೆಸ್ಬಾರ್ದು ಅಂದ್ಬಿಟ್ಟು ಅದೊಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು ಅಷ್ಟೇ, ಬೇರೆ ಇನ್ನೇನಕ್ಕೂ ಅಲ್ಲ. ಆಮೇಲೆ ಹೇಳ್ತಾರೆ ಏನದು ನೀವು ಯಾಕೆ ಸೀರೆ ಹಾಕಿದ್ರಿ, ಐ ಮೀನ್ ಲೆಹಂಗಾ ಹಾಕಿದ್ರಿ, ಸೀರೆ ಹಾಕಬೇಕಾಗಿತ್ತು. ನನಗೇನು ಗೊತ್ತು? ಅದರಲ್ಲಿ ಹೇಳ್ತಾಳೆ ಇನ್ನೊಂದು ಹುಡುಗಿ, ಅವಳ ಹೆಸರು ಹೇಳೋದು ಬೇಡ, ನನಗೆ ಗೊತ್ತು ಈ ವಿಡಿಯೋ ಅವಳು ನೋಡ್ತಾಳೆ ಅಂತ. ನೀನು ನೋಡಿದ್ರೆ ನೋಡ್ಕೊ, ಬಿಟ್ಟರೆ ಬಿಡು. ನನಗಿದು ಹರ್ಟ್ ಆಗಿದೆ, ನಾನು ಎಲ್ಲರಿಗೂ ಹೇಳಲೇಬೇಕು. ಯಾವ ಮೇಕಪ್ ಆರ್ಟಿಸ್ಟ್ಗೂ ಇನ್ಮೇಲೆ ಈ ಥರ ಆಗಲೇಬಾರ್ದು ಹೇಳಬೇಕಂದ್ರೆ. ಫೋನ್ ಮಾಡ್ತಾರೆ ಏನದು ಹಂಗೆ ಹೇಳಿದ್ರು. ಆಮೇಲೆ ಏನದು ಒಳ್ಳೆ ಶಾಸ್ತ್ರ ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ, ನೀವು ಸೀರೆ ಹಾಕಬೇಕಲ್ವಾ, ಅದು ಕಾಮನ್ ಸೆನ್ಸ್ ಅಲ್ವಾ? ಅಂದರೆ ನನಗೆ ಕಾಮನ್ ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ದಿರಾನೇ ನೀನು ಮೇಕಪ್ ಒಪ್ಕೊಂಡು ಬಂದ್ಬಿಟ್ಟಿದ್ದೀನ ನಾನು? ಏನಕ್ಕೆ ಈ ಥರ ಎಲ್ಲ ಮಾತಾಡಬೇಕು? ಏನು ಮೇಕಪ್ ಆರ್ಟಿಸ್ಟ್ ಅಂದರೆ ಏನೋ ಅವ್ರು ದುಡ್ಡು ಕೊಡ್ತಾರೆ, ನಾವು ಮಾಡ್ಕೊಟ್ಬಿಟ್ಟು ಬರ್ತೀವಿ ಅನ್ನೋ ಥರ ಇದೆಯಾ ಏನಾದರೂ? ಅವ್ರು ಒಪ್ಸಿದ್ದು ಸಿಂಪಲ್ ಮೇಕಪ್ಪು. ನಾನು ಸಿಂಪಲ್ ಮೇಕಪ್ಪೇ ಮಾಡಿದ್ರು ಆ ಹುಡುಗಿಗೆ ತುಂಬ ಪಿಂಪಲ್ಸು, ಪ್ಯಾಚ್ ವರ್ಕ್ಸು ಎಲ್ಲನೂ ಇತ್ತು. ಅದನ್ನೆಲ್ಲ ಕವರ್ ಮಾಡಿ ಮೇಕಪ್ ಮಾಡಿದ್ದೀನಿ. ಐ ಥಿಂಕ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಅರ್ಥ ಆಗುತ್ತೆ ನಾನು ಹೇಳ್ತಿರೋದು, ಬೇರೆಯವ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ಥರ ಇರೋದಿಲ್ಲ, ನನಗೆ ಗೊತ್ತು. ಬಟ್ ಆದ್ರೂ ಐನೋ ನೀನು ಸಾರಿ ಕೇಳಿರ್ಬೋದು, ಆ ಹುಡುಗಿ ಸಾರಿ ಕೇಳಿರ್ಬೋದು ಈ ಥರ ಮಾತಾಡಿರೋದಕ್ಕೆ. ಬಟ್ ಏನಂದರೆ ಮಾತಾಡಬೇಕಾದ್ರೆ ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಹುಡುಗಿ ಇಟ್ಕೊಂಡು ಕಾಮನ್ ಸೆನ್ಸ್ ಏನದು ಅದು ಕಾಮನ್ ಸೆನ್ಸ್ ಅಲ್ವಾ? ನನಗೇನಕ್ಕದು? ನೀನು ಸೀರೆ ಕೊಡ್ತೀಯ ಸೀರೆ ಹಾಕ್ತೀನಿ, ಲೆಹಂಗಾ ಕೊಡ್ತೀಯ ಲೆಹಂಗಾ ಹಾಕ್ತೀನಿ, ಅಷ್ಟೇ ನಾನು ಮಾಡೋದು. ಅದಾದಮೇಲೆ ಜನರಲ್ ನಾಲೆಡ್ಜು ಅಂದರೆ ಮೇಕಪ್ ಆರ್ಟಿಸ್ಟ್ಗಳು ಜನರಲ್ ನಾಲೆಡ್ಜ್ ಇಲ್ದಿರಾನೇ ಮೇಕಪ್ ಕಲ್ತ್ಬಿಟ್ರಾ? ನಿಮಗಿದೆಯಾ ಹಂಗಂತ? ನಾನು ಕೇಳಿರೋರ್ಗೆ ಹೇಳ್ತಿರೋದು. ಐ ಆಮ್ ವೆರಿ ಸಾರಿ, ತುಂಬ ಬೇಜಾರಾಗಿದೆ ನನಗೆ. ನಾನು ಏನಕ್ಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀನಿ ಅನ್ನೋದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನನಗೆ ಎಷ್ಟು ಬೇಜಾರಾಗಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ಯೂಶ್ವಲಿ ನನಗೆ ಕೋಪ ಬಂದರೆ ಅಳು ಬರುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಬೇಜಾರಾಗಿರೋದಕ್ಕಲ್ಲ, ನನಗೆ ಕೋಪ ಬಂದರೆ ಅಳು ಬರುತ್ತೆ. ಏನದು ಕಾಮನ್ ಸೆನ್ಸ್ ಇಲ್ವಾ, ಅದಿಲ್ವಾ ಇದಿಲ್ವಾ ಅಂತಂದ್ಲು. ನಾನಂದೆ ನನಗೆ ಸರಿ, ನಾನು ಮೇಕಪ್ ಆರ್ಟಿಸ್ಟು, ನನಗೆ ಕಾಮನ್ ಸೆನ್ಸ್ ಎಷ್ಟಿದೆ ಎಷ್ಟು ಬಿಟ್ಟಿದೆ ನನಗೆ ಗೊತ್ತು, ಜನರಲ್ ನಾಲೆಡ್ಜು ನನಗಿದೆ. ಇಲ್ಲ ನನಗಿಲ್ಲ ಅಂತಾನೆ ಅಂದ್ಕೊಂಡು ನಾನು ನಾಳೆ ಬೆಳಗ್ಗೆ ಬರಲ್ಲ, ಮೇಕಪ್ ಮಾಡೋಕ್ಕೆ ನಾನು ಬರಲ್ಲ ಅಂತಂದೆ. ಅವ್ಳಿಗೆ ಇಟ್ಕೊಂಡು ಅಕ್ಕ ನೀವು ಹಿಂಗೆಲ್ಲ ಮಾಡಬಾರ್ದು, ಇದೆಲ್ಲ ಪ್ರೊಫೆಷ್ನಲ್ ಎಥಿಕ್ಸ್ ಅಲ್ಲ. ನನಗೆ ಗೊತ್ತು ಪ್ರೊಫೆಷ್ನಲ್ ಎಥಿಕ್ಸ್ ಏನು ಅಂತ, ನಿನಗಿಂತ ಡಬಲ್ ಆಗಿ ನನಗೆ ಗೊತ್ತು ಪ್ರೊಫೆಷ್ನಲ್ ಎಥಿಕ್ಸು. ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಪ್ರೊಫೆಷ್ನಲ್ ಎಥಿಕ್ಸು ಚೆನ್ನಾಗಿ ಗೊತ್ತಿರುತ್ತೆ.
ಯಾರು ಕಾಮನ್ ಸೆನ್ಸ್ ಇಲ್ದಿರಾ ಅಥವಾ ಜನರಲ್ ನಾಲೆಡ್ಜ್ ಇಲ್ದಿರಾ ಅಥವಾ ಏನದು ಪ್ರೊಫೆಷ್ನಲ್ ಎಥಿಕ್ಸ್ ಇಲ್ದಿರಾ ಈ ಕೆಲಸ ಎಲ್ಲ ಮಾಡೋದಿಲ್ಲ. ಅರ್ಥ ಆಯ್ತಾ? ಈ ಥರ ಎಲ್ಲರೂ ಫೇಸ್ ಮಾಡಿರ್ತಾರೆ. ಬಟ್ ನಾನು ಬಂದು ಹೇಳ್ಕೊತಾ ಇದ್ದೀನಿ ಅಷ್ಟೇನೆ. ಯಾಕಂದರೆ ನಾಳೆ ದಿನ ಮತ್ತೊಬ್ಬರು ಯಾರೋ ಒಬ್ಬರು ಅಡ್ವಾಂಟೇಜ್ ತೊಗೊಬಾರ್ದು. ಮೇಕಪ್ ಆರ್ಟಿಸ್ಟ್ ಅಂದರೆ ಅಡ್ವಾಂಟೇಜ್ ಅಲ್ಲ. ಅರ್ಥ ಆಯ್ತಾ? ಅವ್ರಿಗೂ ಬೆಲೆ ಇದೆ. ನಾವು ಮೇಕಪ್ ಮಾಡೋದಕ್ಕೆ ನೀವಿವತ್ತು ಫೋಟೋದಲ್ಲಾಗಲಿ ಯಾವುದ್ರಲ್ಲಾಗಲಿ ಚೆನ್ನಾಗಿ ಕಾಣೋದು. ಫಸ್ಟು ಅದನ್ನು ನೆನ್ಪಿಟ್ಕೊಂಡು ಮುಂದಕ್ಕೆ ಮಾತಾಡಬೇಕು. ಅವ್ರು ಹೇಳಿದ ಪ್ರೈಸ್ಗೆ ಒಪ್ಕೊಂಡು ಎಲ್ಲ ಮಾಡಿನೂ ಈ ಥರ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದೆಲ್ಲ ಸರಿ ಬರೋದೇ ಇಲ್ಲ. ನಾನು ಈಗಲೂ ಅಷ್ಟೇ ಅವರು ಅಡ್ವಾನ್ಸ್ ಅಮೌಂಟು ಒಂದು ದಿನದ ಎಷ್ಟಿದೆಯೋ ಅಷ್ಟನ್ನು ಹಾಕಿದ್ರು. ಈಗಲೂ ಅವ್ರಿಗೆ ಅಷ್ಟೆಲ್ಲ ಮಾತಾಡಿದ್ರು ಹೋಗ್ಬಿಟ್ಟು ಆ ಲೆಹಂಗಾ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಇಲ್ಲೆಲ್ಲ ಮತ್ತೆ ಟಚಪ್ ಮಾಡಿ ವಾಪಸ್ ಬಂದಿದ್ದೀನಿ. ಏನಕ್ಕೆ? ನನ್ನ ಪ್ರೊಫೆಷ್ನಲ್ ಎಥಿಕ್ಸ್ ಅದು. ಆಮೇಲೆ ಅವ್ರನ್ನೂ ಕೇಳಿದೆ, ನಾಳೆ ಬರಬೇಕಾ ಇಲ್ಲ ನೀವೇ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು. ಬೇಡ ನಾವು ಮಾಡ್ಕೊತೀವಿ ಅಂದರು. ಓಕೆ ಫೈನ್, ನಂದೇನು ಹೋಗ್ಬೇಕಾಗಿದೆ, ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ವಾಪಸ್ ಬಂದೆ. ಸೊ ಈ ಥರ ಎಲ್ಲ ಆಗ್ತಾ ಇದೆ ನಮಗೂ. ಓಕೆನಾ? ಯಾರ ಲೈಫು ಏನದು ಸೂಪರಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮಗೂ ಕಷ್ಟ ಇರುತ್ತೆ. ನಾವು 2 ಅವರ್ ನಿಂತ್ಕೊಂಡು ಮೇಕಪ್ ಮಾಡಿ ಅವ್ರು ಏನಿದೆ ಏನು ಎತ್ತ ಒಂದು ಡ್ರಾಪ್ ನೀರು ಕುಡ್ದಿರಲ್ಲ ನಾವು. ಯಾರನ್ನ ಬಂದು ಕೇಳ್ತಾರಾ? ಆ ಹುಡುಗಿ ಫಸ್ಟಿಂದ ಇರಲಿಲ್ಲ, ಲಾಸ್ಟಿಗೆ ಬಂದು ಕಾಲ್ ಮಾಡಿ ಈ ಥರ ಎಲ್ಲ ಮಾತಾಡಿದ್ದು ನಂಗೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಫಸ್ಟಿಂದ ಇದ್ದು ನೋಡಿ ಮಾತಾಡಬೇಕು, ಇಲ್ಲಾಂದರೆ ಮಾತಾಡೋಕ್ಕೆ ಹೋಗಬಾರ್ದು. ಇನ್ಫ್ಯಾಕ್ಟ್ ಅವ್ರ ಮದುವೆಗೂ ನೀನೇ ಹೋಗಿ ಮೇಕಪ್ ಮಾಡಿದ್ದು. ಅದೆಲ್ಲ ಬೇಡ, ಸುಮ್ಮನೆ ಇದ್ಬಿಡು. ಅದೆಲ್ಲ ಬೇಕಾಗೇ ಇಲ್ಲ ನಮಗೆ. ಯಾರು ಏನು ಎತ್ತ ಏನು ಬೇಡ. ದಯವಿಟ್ಟು ಮಾತಾಡೋದಕ್ಕೂ ಮುಂಚೆ ಒಂದು ಸತಿ ಯೋಚನೆ ಮಾಡಿ ಮಾತಾಡಿ. ಅರ್ಥ ಆಯ್ತಾ? ನಮಗೂ ಮನಸ್ಸಿರುತ್ತೆ, ನಮಗೂ ಹರ್ಟ್ ಆಗುತ್ತೆ. ನೀವು ಸಾರಿ ಕೇಳಿರ್ಬೋದು ಬಟ್ ಆ ಹರ್ಟ್ ಅನ್ನೋದಿರುತ್ತೆ. ಮಾತು ಒಂದು ಸತಿ ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಮತ್ತೆ ಅದನ್ನು ವಾಪಸ್ ತಂದ್ಕೊಡೋದಕ್ಕಾಗಲ್ಲ. ಏನಿಲ್ಲ, ನಾನು ಎಷ್ಟು ದೂರ ಇದ್ದೀನಿ ಗುರು. ನಾನು ಹೇಳಿದ್ದೀನಿ ಎಲ್ಲಿದೆಯಾ ಅಂತ ಕೇಳಿದಕ್ಕೆ ನಾನು ಸಾರಕ್ಕಿ ಗೇಟಿಂದ ಆಂಜನೇಯ ದೇವಸ್ಥಾನ ಜಸ್ಟ್ ಹಾಫ್ ಎ ಕಿಲೋಮೀಟರ್ ಅಷ್ಟೇ ಇರೋದು. ಹಾಫ್ ಎ ಕಿಲೋಮೀಟರ್. ಅಕ್ಕ ಹಿಂಗೆ ಆ ಹುಡುಗಿಗೆ ಬೈದ್ರಕ್ಕ, ಹಿಂಗೆ ಬನ್ನಿ ಮೇಕಪ್ ಮಾಡಿ ಅಥವಾ ಡ್ರೆಸ್ ಹಾಕಿ ಆ ಹುಡುಗಿ ಅಳ್ತಿದ್ದಾಳೆ ಅಂತ ಹೇಳೋದು ಹೆಂಗಿದೆ? ಏನದು ಅದು ಕಾಮನ್ ಸೆನ್ಸ್ ಅಲ್ವಾ? ಸೀರೆ ಹಾಕ್ಬೇಕಲ್ವಾ ಅಂತ ಹೇಳೋದು ಹೆಂಗಿದೆ? ತುಂಬ ಡಿಫ್ರೆನ್ಸ್ ಇದೆ ಮಾತಾಡೋದ್ರಲ್ಲೂ. ದಯವಿಟ್ಟು ನೀವು ಯಾರ್ಯಾರು ಈ ಥರ ಎಲ್ಲ ಮಾತಾಡ್ತಿರೋ ಪ್ಲೀಸ್ ಒಂಚೂರು ಯೋಚನೆ ಮಾಡಿ ಮಾತಾಡಿ. ಅರ್ಥ ಆಯ್ತಾ? ಮೇಕಪ್ ಆರ್ಟಿಸ್ಟ್ಗಳು ಕೆಲಸ ಇಲ್ದಿರ ಬಂದು ನಿಮ್ಮ ಹತ್ರ ಏನದು ಮೇಕಪ್ ಮಾಡೋದಕ್ಕೆ ಬರೋದಿಲ್ಲ ಯಾರೂ. ಆಮೇಲೆ ಹೇಳ್ತಾರೆ ಏನದು ನೀವು ಒಪ್ಕೊಂಡ್ಮೇಲೆ ಅಲ್ಲೇ ಇರಬೇಕು ಅಂತ. ಅಗ್ರಿಮೆಂಟ್ ಏನಾದರೂ ಇದೆಯಾ? ನಮ್ಮ ಕೆಲಸ ಮುಗಿದ್ಮೇಲೆ ನಾವು ಏನಕ್ಕೆ ಅಲ್ಲಿರಬೇಕು? ಫುಲ್ A to Z ಎಲ್ಲ ಮುಗ್ದಿದೆ. ಅವ್ರಿಗೆ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತೆಗೆಸ್ಕೋಬೇಕಷ್ಟೇ. ನಾವು ಏನಕ್ಕೆ ಅಲ್ಲಿರಬೇಕು? ಫಸ್ಟ್ ಪಾಯಿಂಟ್ ಅದೇನ ನಾನು ಕೇಳ್ತಿರೋದು. ನಮ್ಮ ಕೆಲಸ ಮುಗೀತಾ ನಾವು ಬರ್ತಾ ಇದ್ದೀವಿ, ಏನಕ್ಕೆ? ನಮಗೇನೋ ಬೇರೆ ಕೆಲಸ ಇರೋದಿಲ್ವಾ? ಒಪ್ಕೊಂಡಿದ್ದೀವಿ ಅಂದಿದ ತಕ್ಷಣ ಫಸ್ಟ್ ಆಫ್ ಆಲ್ ಅವ್ರಿಗೆ ಟಚಪ್ ಕೂಡ ನಾನು ಒಪ್ಕೊಂಡಿರಲಿಲ್ಲ. ಬರೀ ಮೇಕಪ್, ಸಿಂಪಲ್ ಮೇಕಪ್ ಒಂದೇ. ಇವಾಗ ಬೆಳಗ್ಗೆಗೂ ಬೇಡ ಅಂತ ಹೇಳಿದ್ದಾರೆ. ನಾನೇ ಹೇಳಿದೆ ನಾನು ಬರಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಯಾಕೆ ನನ್ನ ಪ್ರೊಫೆಷ್ನಲ್ ಎಥಿಕ್ಸ್ನ ನಾನು ದಾಟಬಾರ್ದು ಅಂತ ಅಂದ್ಬಿಟ್ಟು ಕೇಳಿದೆ. ನಮ್ಮ ಡ್ಯಾಡಿ ಮರ್ಯಾದೆ ಹೋಗುತ್ತೆ ಅಂತ ಕೇಳಿದೆ. ನಾಳೆ ಬೆಳಗ್ಗೆ ಬರಬೇಕಾ ಏನು ಎತ್ತ ಅಂತ. ಬೇಡ ಅಂದರು. ನಾನು ಹೋಗ್ತಿಲ್ಲ ಅಷ್ಟೆ. ಸೊ ದಯವಿಟ್ಟು ಪ್ಲೀಸ್ ಯಾರೂ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಮೇಕಪ್ ಆರ್ಟಿಸ್ಟ್ಗಳು ಸುಮ್ಮನೆ ಕೆಲಸ ಇಲ್ದಿರ ಈ ಪ್ರೊಫೆಷನ್ನ ಹುಡ್ಕೊಂಡಿಲ್ಲ. ಪ್ಯಾಷನ್ ಇರೋದಕ್ಕೆ, ಅದರಲ್ಲಿ ಒಂದು ಆಸಕ್ತಿ ಇರೋದಕ್ಕೆ, ಇಂಟ್ರೆಸ್ಟ್ ಇರೋದಕ್ಕೆ. ನೀವೆಲ್ಲ ಹೆಂಗೆ ಬೇರೆ ಬೇರೆ ಕೆಲಸ ಮಾಡ್ತಿರೋ, ಡೆಂಟಿಸ್ಟ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವೆಲ್ಲ ಎಷ್ಟು ಇಷ್ಟಪಟ್ಟು ನೀವು ಕೆಲಸ ಮಾಡ್ತಿರೋ ಹಾಗೆ ನಾವೂ ಮಾಡೋದು. ಯಾರಿಗೋ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಮಗೂ ಬೇಜಾರಾಗುತ್ತೆ, ನಮಗೂ 100 ಟೆನ್ಷನ್ಸ್ ಇರ್ತವೆ, ನಿಮ್ಮೊಬ್ರಿಗೆ ಅಲ್ಲ. ಇವಾಗ ಏನಾದರೂ ಆಯಿತಾ, ಈ ಥರ ಆಗಿದೆ, ಬಂದು ಈ ಥರ ಮಾಡಿಕೊಟ್ಬಿಟ್ಟು ಹೋಗಿ, ನಾನು ಬರಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಮಾತಾಡಬೇಕು. ನನಗೆ ಯಾವ ರೈಟ್ಸು ಇಲ್ಲ. ದುಡ್ಡು ಇಸ್ಕೊಂಡ್ಮೇಲೆ ನಾನು ಬರಲ್ಲ, ನಿಮಗೆ ಮಾಡ್ಕೊಡಲ್ಲ ಅನ್ನೋ ಯಾವ ರೈಟ್ಸು ನನಗಿಲ್ಲ. ಅರ್ಥ ಆಯ್ತಾ? ನನಗೂ ಪ್ರೊಫೆಷ್ನಲ್ ಎಥಿಕ್ಸ್ ಇರೋದಕ್ಕೇ ಇಷ್ಟೆಲ್ಲ ಮಾತಾಡಿದ್ರು ಮತ್ತೆ ಹೋಗಿ ಲೆಹಂಗಾ ಹಾಕ್ಕೊಟ್ಟು ಬಂದಿರೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ಹೇಳಬೇಕಿತ್ತು. ನನಗೆ ಅದು ಬೇಜಾರು ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ಅದು ರಿಲೇಟಿವ್ ಮದುವೆನೇ. ನಾನು ಊಟ ಕೂಡ ಮಾಡಿಲ್ಲ, ವಾಪಸ್ ಬಂದುಬಿಟ್ಟಿದ್ದೀನಿ. ನಾನು ಊಟ ಮಾಡೋ ಅಷ್ಟು ಅಲ್ಲಿ ನನಗೆ ಆಗಲಿಲ್ಲ. ನಾನು ಬಂದುಬಿಟ್ಟೆ. ಇನ್ಮೇಲೆ ಯೋಚನೆ ಮಾಡಿ ಮಾತಾಡಿ ಅಷ್ಟೇನೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ಇಷ್ಟ ಆಗಿದೆಯೋ ಇಲ್ವೋ ಈ ವ್ಲಾಗ್. ನನಗೆ ನಿಜವಾಗ್ಲೂ
ಎಷ್ಟು ಬ್ಯೂಟಿಫುಲ್ ಆಗಿರೋ ಅಂಥ ಕ್ಲೈಂಟ್ಸ್ಗಳು ಸಿಗ್ತಾರೆ ಗೊತ್ತಾ. ನಾನು ಈ ವಿಡಿಯೋದಲ್ಲೇ ಸ್ಟಾರ್ಟಿಂಗಲ್ಲಿ ಹಾಕಿರೋ ಗೃಹ ಪ್ರವೇಶದ ಕ್ಲೈಂಟು ಎಷ್ಟು ಸ್ವೀಟ್ ಅಂದರೆ, ಮತ್ತೆ ಇವತ್ತು ಕಾಲ್ ಮಾಡಿ ಹೇಳ್ತಿದ್ರು ನಂಗೆ ತುಂಬ ಇಷ್ಟ ಆಯಿತು ಮೇಕಪ್ಪು, ತುಂಬ ಚೆನ್ನಾಗಿ ಬಂದಿತ್ತು, 4-5 ಜನ ಕೇಳಿದ್ರು ನಿಮ್ಮ ಮೇಕಪ್ನ ಅಂತ ಅಂದ್ಬಿಟ್ಟು. ಬಟ್ ಕೆಲವೊಬ್ಬೊಬ್ಬರಿಗೆ ಅದು ಅರ್ಥನೇ ಆಗಲ್ಲ, ನಾವು ಯಾವ ಥರ ಸಿಚುವೇಶನಲ್ಲಿ ಇರ್ತೀವಿ, ಯಾವ ಥರ ಮೇಕಪ್ ಮಾಡ್ತೀವಿ, ಏನು ಮಾಡ್ತೀವಿ. ಬಿಕಾಸ್ ಪ್ರೊಫೆಷ್ನಲಿಸಮ್ ಇಸ್ ಪ್ರೊಫೆಷ್ನಲಿಸಮ್, ಅರ್ಥ ಆಯ್ತಾ. ನಾನು ಪ್ರೊಫೆಷ್ನಲಾಗಿ ಕಲ್ತಿದ್ದೀನಿ ಮೇಕಪ್ನ, ಅದು ಹೇಗೆ ಪ್ರೊಫೆಷ್ನಲಾಗಿ ನಮ್ಮ ಪೋರ್ಟ್ರೇ ಮಾಡಬೇಕನ್ನೋದು ನನಗೆ ಗೊತ್ತಿದೆ. ಯಾರಿಗೆ ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇರಲ್ವೋ ಅವರೇ ಈ ಥರ ಎಲ್ಲ ಮಾತಾಡೋದು. ಸೊ ನಾನು ಇದನ್ನು ಜಾಸ್ತಿ ಎಳೆಯೋದಕ್ಕೆ ಹೋಗೋದಿಲ್ಲ, ಇದನ್ನ ಇಲ್ಲಿಗೆ ಬಿಟ್ಟು ನನಗೆ ನಿಜವಾಗ್ಲೂ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಬಿಕಾಸ್ ಅಷ್ಟು ಬೇಜಾರಾಗಿದೆ. ಯಾರು ಯಾವತ್ತು ನಾನು ಇವತ್ತು 3 years ಆಯ್ತು ನಾನು ಮೇಕಪ್ ಕಲಿತು, 3.5 years, ಯಾರು ಇದ್ದೀವರೆಗೂ ಈ ಥರ ಮಾತಾಡಿರಲಿಲ್ಲ. ಅದರಲ್ಲೂ ಯಾರೋ 3ನೇವ್ರು ಮಾತಾಡಿದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ನಮ್ಮನ್ನು ಹತ್ತಿರದಿಂದ ನೋಡಿದವರು, ಹತ್ರನೇ ಇರೋರು, ರಿಲೇಟಿವ್ಸೇ ಈ ಥರ ಮಾತಾಡ್ತಾರೆ ಅಂತಂದರೆ ಈ ಒಂದು ವಿಷಯಕ್ಕೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆ. ಸೊ ಇದನ್ನು ನಾನು ಜಾಸ್ತಿ ಎಳೆಯೋದಕ್ಕೆ ಹೋಗಲ್ಲ, ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಜನಕ್ಕೆ ಗೊತ್ತಾಗಲಿ ಸ್ವಲ್ಪ ಏನು ನಡೀತಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.